ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ಮೇಲೆ ಅಪ್ಪ ಅಮ್ಮನ ಜೊತೆ ಹೊರಗೆ ಹೋಗ್ತಿದ್ದೀನಿ. ಅಮ್ಮನ ಜೊತೆ ಹೋಗ್ತಿದ್ದೆ, ಇಲ್ಲಾಂದರೆ ಅಪ್ಪನ ಜೊತೆ ಹೋಗ್ತಿದ್ದೆ. ಆದರೆ ಇವತ್ತು ಇಬ್ಬರ ಜೊತೆನೂ ಆಚೆ ಹೋಗ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷಗಳ ಮೇಲೆ ಇಬ್ಬರ ಜೊತೆನೂ ಆಚೆ ಹೋಗ್ತಿರೋದು. ತುಂಬ ಖುಷಿಯಿಂದ ಹೋಗ್ತಿದ್ದೀನಿ. ಅದು ಕೂಡ ನೈಟ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವು ನೋಡಿ ಆಮೇಲೆ. ಈ ಪಪ್ಪ ನೋಡಿ ಎಷ್ಟು ಮುಂದೆ ಎಷ್ಟು ಫಾಸ್ಟ್ ಹೋಗ್ತಿದ್ದಾನೆ ಅಂತ. ಇಲ್ಲೊಂದು ಮನೆ ಇದೆ, ಮನೆನೋ ಅಂಗಡಿನೋ ಅದೇನೋ ನನಗೆ ಗೊತ್ತಿಲ್ಲ ಏನು ಅಂತ. ಈ ರೋಡ್ಗೆ ನಾವು ಬಂದಿಲ್ಲ, ಇವತ್ತೇ ಹೋಗ್ತಿರೋದು. ಪಪ್ಪ ನೋಡಿದ್ದಾನೆ, ಅದೇ ನಾನು ನೋಡಿಲ್ಲ, ಇವತ್ತೇ ಹೋಗ್ತಿರೋದು. ಪಪ್ಪ ನೋಡಿ ಎಷ್ಟು ಫಾಸ್ಟ್ ಹೋಗ್ತಿದ್ದಾನೆ ಅಂತ. ನಾನು ತುಂಬ ವಿಡಿಯೋ ಮತ್ತು ಕಮೆಂಟ್ಸ್ ಎಲ್ಲ ನೋಡಿದ್ದೀನಿ. ತಂದೆ ಜೊತೆ ಹೊರಗೆ ಹೋದಾಗ ತಂದೆನೇ ಸ್ವಲ್ಪ ಮುಂದೆ ಇರ್ತಾರೆ ಅಂತ. ನಮ್ಮ ತಂದೆನೂ ಹಾಗೆಯೇ. ನಾವು ಬಂದಿದ್ದು ದೇವಸ್ಥಾನಕ್ಕೆ. ನಾವು ಬರೋ ಮೊದಲೇ ಪೂಜೆ ಎಲ್ಲ ಆಗಿತ್ತು. ನಮಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಬೇಗ ಬಂದಿದ್ದಿದ್ರೆ ನಮಗೆ ದೇವ್ರ ಪೂಜೆ ನೋಡ್ಬೋದಿತ್ತು. ಸ್ವಲ್ಪ ಲೇಟ್ ಆಯಿತು. ಆದರೂ ಹೂ ಕಾಯಿ ಎಲ್ಲ ಕೊಟ್ಟು ದೇವರಿಗೆ ಕೈ ಮುಗಿದು ಆಚೆ ಬಂದ್ವಿ. ಹೊರಗಡೆ ಸವಾಲಾಗ್ತಾ ಇತ್ತು, ಏನೂ ತಗೊಳ್ಳಿಲ್ಲ, ಹಾಗೆ ನೋಡ್ತಾ ಇದ್ವಿ. ಹೊರಗೆ ಯಕ್ಷಗಾನ ನಡೀತಾ ಇತ್ತು, ಸ್ಟಾರ್ಟ್ ಆಗಿತ್ತು. ನನಗೆ ಯಕ್ಷಗಾನ ಅರ್ಥ ಆಗಲ್ಲ. ಅದು ಅಪ್ಪ ಅಮ್ಮನಿಗೆ ಅದೇ ಸ್ವಲ್ಪ ಟೈಮ್ ಯಕ್ಷಗಾನ ನೋಡೋಣ ಅಂತ ಸರಿ ಅಂತ ಹೇಳಿ ಸ್ವಲ್ಪ ಟೈಮ್ ಯಕ್ಷಗಾನ ನೋಡಿದ್ವಿ. ಸೇರಿಕೊಂಡಿತ್ತು. ಅಲ್ಲಿ ಅರಸ ಕುವರನಾಗಿರುವಂತ ಸುಧನ್ಮನನ್ನ ಶ್ರೀಹರಿಯಾದ ಎತ್ತಿಂದ ಗೆದ್ದು ಶ್ರೀ ರಾಜ್ಯವನ್ನೇ ಗೆಲುವಿನ ಮುಖೆಯನ್ನ ನಮ್ಮ ದುರ್ಗವನ್ನ ಮುಂದೆ ಸಾಗುತ್ತಿರುವಾಗ ಅದು ಮಣಿಪುರವನ್ನ ಸೇರಿತಂತೆ. ಆ ಮಣಿಪುರದ ಅರಸ ನಮ್ಮ ಕುದುರೆಯನ್ನ ಕಟ್ಟಿದ ಕಾರ ನಿಮಿತ್ತವಾಗಿ ನಮ್ಮವರ ವೀರವರ್ಮ ಅಲ್ಲ ಅವ್ರು ನಮ್ಮ ಪ್ರಭು ಗೊತ್ತಾಯ್ತಾ. ನಾನು ಅವನ್ ಗೆಳೆಯ ಯಾವಾಗಿಂದ ಗೆಳೆಯ. ಅವನ್ ನೋಡ್ ಕಲ್ತಿದ್ದೆ ಜಾಸ್ತಿ ನಾನು. ಆದ್ರೆ ನನ್ಗೆ ಇಲ್ಲಿ ಅವನು ಒನಕಾಯಿ ಗಿಟ್ಟಾನೆ. ಯಾಕೆ ಒನಕಾಯಿ ಗಿಟ್ಟಾನಂದ್ರೆ ಅವನಿಗೆ ನುಗ್ಗಿಕಾಯಿ ಅಂದ್ರೆ ಪ್ರಾಣ. ಎಂತ ಹೇಳಿ ನುಗ್ಗಿಕಾಯಿ ಗೊತ್ತುಂಟಲ್ಲ, ಅದೇ ನುಗ್ಗಿಕಾಯಿ ಉದ್ದುದು, ಇಷ್ಟು ಉದ್ದುದು, ಅದಂದ್ರೆ ಪ್ರಾಣ. ಅದಕ್ಕೆ ಪ್ರಾಣ ಸ್ನೇಹಿತನನ್ನೇ ನುಗ್ಗಿಕಾಯಿ ಕಾಯುತ್ತಾನೆ ವನ ರಕ್ಷಣೆಗೆ. ಹಾಗಾಗಿ ದಿನನಿತ್ಯ ಉಣ್ಣುದು, ವನ ಕಾಯುದು ಎರಡೇ. ಐಸ್ ಕ್ರೀಮ್ ನೋಡಿದ್ಮೇಲೆ ಐಸ್ ಕ್ರೀಮ್ ಬೇಕೇ ಬೇಕು ಅಲ್ವಾ. ಹಾಗೆ ನನಗೆ ಮತ್ತು ಅಮ್ಮನಿಗೆ ಅಂತ ಐಸ್ ಕ್ರೀಮ್ ತಗೊಂಡೆ. ಪಪ್ಪ ಹೇಳಿದ್ರು ಬೇಡ ಅಂತ. ತುಂಬ ಚಳಿ ಇತ್ತು. ಅಮ್ಮನೂ ಹೇಳಿದ್ಲು ಚಳಿಲಿ ಐಸ್ ಕ್ರೀಮ್ ಬೇಡ ಅಂತ. ನಾನು ತಗೊಂಡೆ. ಎಷ್ಟೇ ಚಳಿ ಇರಲಿ ಏನೇ ಇರಲಿ ಐಸ್ ಕ್ರೀಮ್ ಅಂತೂ ಬೇಕೇ ಬೇಕು. ಐಸ್ ಕ್ರೀಮ್ ತಿಂದೆ ಅಂತೂ ಇರೋಕ್ಕೆ ಆಗಲ್ಲ. ನೀವೂ ಹಾಗೇನೇ ಅಲ್ವಾ. ಐಸ್ ಕ್ರೀಮ್ ತಿಂತ ಹಾಗೆ ಮನೆಗೆ ಹೋದ್ವಿ. ಫುಲ್ ಚಳಿ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು. ಅಂಥ ಚಳಿಲೂ ಕೂಡ ಐಸ್ ಕ್ರೀಮ್ ತಿಂತ ಮನೆಗೆ ಬಂದ್ವಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.